ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಹಜವಾಗಿ ಹೊಸ ಕ್ಯಾಬಿನೆಟ್ ನಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಲಾಬಿ ಮಾಡೋದು ಅಥವಾ ಒತ್ತಡ ಮಾಡೋದು, ಪ್ರೆಷರ್ ಕ್ರಿಯೇಟ್ ಮಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿಯಾದಂತಹ ಪ್ರೆಷರ್ ಕೂಡ ಸಹಜವಾಗಿದೆ. ಈಗ ಸಿಎಲ್ಪಿ ಮೀಟಿಂಗ್ ನಡೆಯುವಂತ ಕೊಠಡಿಗೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಕೆಲವೇ ಕ್ಷಣಗಳಲ್ಲಿ ಸಿಎಲ್ಪಿ ಮೀಟಿಂಗ್ ಕೂಡ ಶುರು ಆಗುತ್ತೆ. ಆನ್ಲೈನ್ ರೆಸಲ್ಯೂಷನ್ ಅನ್ನ ಮಾಡಲಿದೆ ಸಿಎಲ್ಪಿ ಸಭೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗಲಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಆನ್ಲೈನ್ ರೆಸಲ್ಯೂಷನ್. ಬಿಕಾಸ್ ಇಲ್ಲಿ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸೋದು ಅಥವಾ ಇಲ್ಲ ಅನ್ನುವಂಥದ್ದು ಈ ತರದ್ ಯಾವುದೇ ರೀತಿಯಾದಂತ ಏನು ಸಿನಾರಿಯೋಗಳು ಇರಲ್ಲ. ಒಕ್ಕೂರಿನಿಂದ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಇದನ್ನ ಅನುಮೋದನೆ ಕೊಡಬೇಕು, ಅಂದ್ರೆ ಓಕೆ ಅನ್ಬೇಕು. ಚುನಾವಣೆ ಇಲ್ಲದೇನೆ ಸರ್ವಾನುಮತದಿಂದ ನಾಯಕನನ್ನ ಆಯ್ಕೆ ಮಾಡಬೇಕಾದಂತ ಪ್ರಕ್ರಿಯೆ ಇದು. ಸೊ ಈಗ ಸಿಎಲ್ಪಿ ಮೀಟಿಂಗ್ ನಡೆಯುವಂತ ಕೊಠಡಿ ಏನಿದೆ, ಆ ಕೊಠಡಿಗೆ ಎಂಟ್ರಿ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಜೊತೆಗೆ ಎಲ್ಲ ಶಾಸಕರು ಕೂಡ ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಎಲ್ಪಿ ಮೀಟಿಂಗ್ ಕೂಡ ಆರಂಭ ಆಗುತ್ತೆ. ಆನ್ಲೈನ್ ರೆಸಲ್ಯೂಷನ್ ಅನ್ನ ಮಾಡಲಿದ್ದಾರೆ ಸಿಎಲ್ಪಿ ಸಭೆಯಲ್ಲಿ. ಹೈಕಮಾಂಡ್ ಏನ್ ಡಿಸಿಷನ್ ತೆಗೆದುಕೊಂಡಿದೆ, ಯಾಕಂತಂದ್ರೆ ಆರಂಭದಲ್ಲೇನೆ ಒಂದಷ್ಟು ಲೆಕ್ಕಾಚಾರಗಳಿತ್ತು. ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸ್ಬಿಟ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ, ಆ ಥರದ ಯಾವುದೇ ರೀತಿಯಾದಂಥ ಸೂಚನೆಗಳಿಲ್ಲ. ಬಿಕಾಸ್ ಈಗ ಸಿದ್ದರಾಮಯ್ಯ ಅವರೇ ಅವರೇ ಹೇಳದಂಥ ಪ್ರಕಾರ ಯಾವುದೇ ಒತ್ತಡಕ್ಕೆ ಮಣಿಯದೆ ಅಥವಾ ಯಾರ ಒತ್ತಾಯಕ್ಕೂ ಮಣಿಯದೆ ಸ್ವಯಂ ಪ್ರೇರಿತವಾಗಿ ಹೈಕಮಾಂಡ್ ಹೇಳಿದ ಕೂಡಲೇ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅನ್ನುವಂಥ ವಿಚಾರ. ಹಾಗಾಗಿ ಹೈಕಮಾಂಡ್ ಡಿಸಿಷನ್ ಏನು ತಗೊಂಡ್ರು ನಾವು ಅದನ್ನು ಫಾಲೋ ಮಾಡೋದಕ್ಕೆ ಬದ್ಧವಾಗಿದ್ದೀವಿ ಅಂತ ಅನೇಕ ಸಂದರ್ಭಗಳಲ್ಲಿ ಎಲ್ಲರೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ ಶಾಸಕರು. ಅದೇ ರೀತಿಯಾಗಿ ಒಕ್ಕೊರಲಿನಿಂದ ಕಾಂಗ್ರೆಸ್ನ ಶಾಸಕರು ಇದನ್ನ ಒಪ್ಪಿಕೊಳ್ತಾರೆ. ಅಲ್ಲಿಗೆ ಸಿಎಲ್ಪಿ ನಾಯಕನಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗ್ತಾರೆ. ಅದಾದ ನಂತರದಲ್ಲಿ ನಡಿಬೇಕಾಗಿರುವಂತ ಪ್ರೊಸೀಜರ್ ಎಲ್ಲವೂ ಕೂಡ ಮತ್ತಷ್ಟು ಚುರುಕು ಪಡ್ಕೊಳ್ಳುತ್ತೆ. ಇಲ್ಲಿವರೆಗೂ ಯಾವಾಗ ಈ SIR ವಿಚಾರಕ್ಕೆ ಸಂಬಂಧಪಟ್ಟಂತ ಸಭೆ ನಡೀತಾ ಇತ್ತು, ಆ ಸಭೆಯಲ್ಲಿ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ರು, ದೆಹಲಿಗೆ ಹೋದ್ರು, ಅಲ್ಲಿ ಮ್ಯಾರಥಾನ್ ಮೀಟಿಂಗ್ಗಳಾಯ್ತು, ಅದಾದ ನಂತರದಲ್ಲಿ ವಾಪಸ್ ಬಂದ್ರು, ನಾವು ನಿರೀಕ್ಷೆ ಮಾಡದಂತಾನೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಅದಾದ ಬಳಿಕ ಮತ್ತೆ ದೆಹಲಿಗೆ ಹೋಗಿದ್ರು, ಡಿ ಕೆ ಶಿವಕುಮಾರ್ ಕೂಡ ಹೋಗಿದ್ರು. ಅಲ್ಲಿ ಮತ್ತೆ ಹೇಗೇನ್ ಮತ್ತೊಂದು ಸುತ್ತಿನ ಮಾತುಕತೆ ಎಲ್ಲ ಆಯ್ತು. ವಾಪಸ್ ಬಂದ ನಂತರದಲ್ಲಿ ಇಲ್ಲಿವರೆಗೂ ಏನೇನು ನಡೆದಿತ್ತಲ್ಲ, ಅವರು ರಾಜೀನಾಮೆ ಕೊಡೋವರೆಗೂ ಒಂದ್ ಲೆಕ್ಕ ಆದ್ರೆ, ಈಗ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಸಾಕಷ್ಟು ಮಹತ್ವ ಪಡ್ಕೊಂಡಿರೋದು. ಈಗ ಲೈವ್ ವಿಜುವಲ್ಸ್ ಅನ್ನ ನಾವು ನೋಡ್ತಾ ಇದೀವಿ. ಸಿಎಲ್ಪಿ ಮೀಟಿಂಗ್ಗೆ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇರುವಂತ ಸಂದರ್ಭ. ಆ ಸಿಎಲ್ಪಿ ಮೀಟಿಂಗ್ ನಡೆಯುವಂತ ಕೊಠಡಿ ಏನಿದೆ, ಆ ಕೊಠಡಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲ ಶಾಸಕರು ಕೂಡ ಒಬ್ಬೊಬ್ಬರಾಗಿಯೇ ಬರ್ತಾ ಇದ್ದಾರೆ. ಅಲ್ಲಿಗೆ ಕೆಲವೇ ಕ್ಷಣಗಳಲ್ಲಿ ಸಿಎಲ್ಪಿ ಮೀಟಿಂಗ್ ಕೂಡ ಶುರು ಆಗುತ್ತೆ. ಆನ್ಲೈನ್ ರೆಸಲ್ಯೂಷನ್ ಅನ್ನ ಪಾಸ್ ಮಾಡ್ತಾರೆ ಸಿಎಲ್ಪಿ ಸಭೆಯಲ್ಲಿ. ಸೊ ಸಿದ್ದರಾಮಯ್ಯ ಅವರು ಸಿಎಲ್ಪಿ ನಾಯಕನ ಹೆಸರನ್ನ ಘೋಷಣೆ ಮಾಡ್ತಾರೆ. ಸೊ ಅಲ್ಲಿಗೆ ಎಲ್ಲರೂ ಕೂಡ ಅದಕ್ಕೆ ಓಕೆ ಅಂತ ಹೇಳ್ತಾರೆ. ಅಲ್ಲಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಂಗಾಗತ್ತೆ. ಜೊತೆಗೆ ಅದರ ಮುಂದಿನ ಪ್ರಕ್ರಿಯೆಗಳೇನಿದೆ ಅದೆಲ್ಲವೂ ಕೂಡ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಡಿ ಕೆ ಶಿವಕುಮಾರ್ ಅವರು ಸಿಎಲ್ಪಿ ಮೀಟಿಂಗ್ ನಡೆಯುವಂಥ ಕೊಠಡಿ ಏನಿದೆ, ಆ ಕೊಠಡಿಗೆ ಬರ್ತಾ ಇರುವಂಥ ಸಂದರ್ಭ ನಾವು ಗಮನಿಸ್ತಾ ಇದ್ದೀವಿ. ಭಾಳಷ್ಟು ಜನ ದೊಡ್ಡ ದೊಡ್ಡ ಬೊಕ್ಕೆಗಳೆಲ್ಲ ಇಟ್ಕೊಂಡು ಅವರಿಗೆ ವಿಶ್ ಮಾಡೋದಕ್ಕೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಒನ್ಸ್ ಅನೌನ್ಸ್ ಆಗಬೇಕಲ್ಲ. ಈಗ ಆಲ್ರೆಡಿ ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಆ ಗುಟ್ಟು ಬಿಟ್ಕೊಟ್ಟಿಲ್ಲ ಅಥವಾ ತಮ್ಮ ಫೇಸಲ್ಲಿ ಅದನ್ನು ತೋರಿಸಿಲ್ಲ. ಈಗ ನೆಕ್ಸ್ಟ್ ಮುಖ್ಯಮಂತ್ರಿ ನಾನೇ ಆಗ್ತಾ ಇದ್ದೀನಿ ಅನ್ನುವಂಥ ಸೆಲೆಬ್ರೇಷನ್ ಆಗಿರ್ಬೋದು ಅಥವಾ ಆ ಖುಷಿ ಆಗಿರ್ಬೋದು. ಬಿಕಾಸ್ ಸಿದ್ದರಾಮಯ್ಯ ಅವರು ಹೇಗೆ ಎಷ್ಟು ಕೂಲ್ ಆಗಿ ಕ್ಲಿಯರ್ ಆಗಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದಲ್ಲೇ ತಮ್ಮ ಸ್ಥಾನವನ್ನು ಬಿಟ್ಕೊಟ್ರು, ಅವರಿಗೂ ಬೇಜಾರಾಗಬಾರ್ದು ಅನ್ನೋಂಥದ್ದು ಡಿ ಕೆ ಶಿವಕುಮಾರ್ ಮನಸ್ಸಲ್ಲಿದೆ. ಬಿಕಾಸ್ ಅದನ್ನು ಸೆಲೆಬ್ರೇಟ್ ಮಾಡೋದು ಕೂಡ ಆಗಲ್ವಲ್ಲ. ಹಾಗಾಗಿ ಈಗ ಸಿಎಲ್ಪಿ ಸಭೆಯಲ್ಲಿ ಏನು ಆಗುತ್ತೆ ಬೆಳವಣಿಗೆ ಅದೆಲ್ಲ ನೋಡ್ಕೊಂಡು ಆ ನಂತರದಲ್ಲಿ ಅವ್ರಿಗೆ ವಿಶ್ ಮಾಡಬೇಕು ಅಂತೇಳಿ ಒಂದಷ್ಟು ಮಂದಿ ಈಗ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಸಿಎಲ್ಪಿ ಮೀಟಿಂಗ್ ನಡೆಯುವಂಥ ಕೊಠಡಿಗೆ ಹೋಗ್ತಾ ಇರುವಂಥ ಸಂದರ್ಭ ನೋಡ್ತಾ ಇದ್ದೀವಿ. ಮೊದಲಿಗೆ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಆಯಿತು. ಆ ಮೀಟಿಂಗ್ 1 ಗಂಟೆಗಳ ಕಾಲ ಸಾಕಷ್ಟು ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ಆ ಚರ್ಚೆ ಎಲ್ಲ ಮುಗಿದ ನಂತರವಾಗಿ ನೇರವಾಗಿ ವಿಧಾನಸೌಧಕ್ಕೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈಗ ಮೀಟಿಂಗ್ ನಡೆಯುವಂಥ ಕೊಠಡಿ ಕೂಡ ಹೋಗಿದ್ದಾರೆ. ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಲ್ಪಿ ಮೀಟಿಂಗ್ ಆರಂಭ ಆಗತ್ತೆ. ಆ ಪ್ರೊಸೀಜರ್ ಕೂಡ ನಾವು ಗಮನಿಸ್ತಾ ಇದ್ವಲ್ಲ, ಹಾಜರಾತಿ ಪಡ್ಕೊಳ್ಳೋದು. ಅದಾದಮೇಲೆ KC ವೇಣುಗೋಪಾಲ್, ಸುರ್ಜೇವಾಲಾ ಅವರು ಮಾತನಾಡ್ತಾರೆ. ಅದಾದ ಬಳಿಕ ಸಿಎಲ್ಪಿ ಕಾರ್ಯದರ್ಶಿ ಏನಿದ್ದಾರೆ ಅವರು ಅವರಿಗೆ ಸ್ವಾಗತ ಕೋರ್ತಾರೆ. ಆಮೇಲೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಹೇಳ್ತಾರೆ. ಅಲ್ಲಿಗೆಲ್ಲರೂ ಕೂಡ ಒಕ್ಕೊರಲಿನಿಂದ ಶಾಸಕರು ನಮಗೆ ಓಕೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಅವರ ಹೆಸರು ಅನೌನ್ಸ್ ಆಗುತ್ತೆ. ಅದಾದ್ಮೇಲೆ ಉಳಿದಿರುವಂಥ ಪ್ರೊಸೀಜರ್ಗಳು ನಡ್ಕೊಂಡು ಹೋಗುತ್ತೆ.
ಮೊಬೈಲ್ ಮೊಬೈಲ್ ನೋಡಿ, ಈಗ ಸಾಕಷ್ಟು ಲೆಕ್ಕಾಚಾರಗಳು ಸಹಜವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿರೋದು. ಬಿಕಾಸ್ ಅದು DCM ವಿಚಾರ ಆಗಿರ್ಬೋದು, KPCC ಅಧ್ಯಕ್ಷ ಪಟ್ಟ ವಿಚಾರ ಆಗಿರ್ಬೋದು, ಆಮೇಲೆ ಇದರ ನಡುವೆನೆ ಸಾಕಷ್ಟು ಮಂದಿ ಹೊಸ ಕ್ಯಾಬಿನೆಟ್ನಲ್ಲಿ ತಮಗೊಂದು ಮಂತ್ರಿ ಸ್ಥಾನ ಸಿಗಬೇಕು ಅನ್ನುವಂಥ ಸಚಿವಾಕಾಂಕ್ಷಿಗಳೆಲ್ಲರೂ ಕೂಡ ಲಾಬಿ ಮಾಡ್ತಾ ಇರೋದು, ಇದೆಲ್ಲ ಬೆಳವಣಿಗೆಗಳು ಕೂಡ ನಿರಂತರವಾಗಿ ನಾವು ಗಮನಿಸ್ತಾ ಇದ್ದೀವಿ. ಬಿಕಾಸ್ ಈಗ ಕಾಂಗ್ರೆಸ್ ಹೈಕಮಾಂಡು 60-40 ಒಂದು ಪ್ಲಾನ್ನಲ್ಲಿ, ಅಂದರೆ 60% ಯಂಗ್ಸ್ಟರ್ಸ್ಗಳಿಗೆ ಅಥವಾ ಹೊಸಬರಿಗೆ ಅವಕಾಶ ನೀಡಬೇಕು, ಇನ್ನು 40% ಏನಿದೆ ಅದು ಹಿರಿಯರಿಗೆ ಯಥಾ ಪ್ರಕಾರ ಅದೇ ರೀತಿಯಾಗಿ ಮುಂದುವರಿಸಬೇಕು ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡಿದ್ದಾರೆ. ಆ ಫಾರ್ಮುಲಾವನ್ನು ಅನುಸರಿಸಬೇಕು ಅಂತೇಳಿ ಹೈಕಮಾಂಡ್ ಲೆವೆಲಲ್ಲಿ ಚರ್ಚೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಪ್ರಿಪರೇಷನ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ಈಗ ಮೊದಲಿಗೆ DK ಶಿವಕುಮಾರ್ ಅವ್ರ ಜೊತೆಗೆ ಇನ್ನ ಯಾರೆಲ್ಲ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಸಂಭಾವ್ಯ ಸಚಿವರ ಪಟ್ಟಿ ಕೂಡ ನಾವು ಗಮನಿಸಿದ್ದೀವಿ. ಆಲ್ಮೋಸ್ಟ್ DK ಶಿವಕುಮಾರ್ ಅವರ ಜೊತೆಗೆ 9 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಬಹುದಾದಂತ ಸಾಧ್ಯತೆ ದಟ್ಟವಾಗಿದೆ. ಈಗ ಮೊದಲಿಗೆ CLP ಮೀಟಿಂಗ್ ಆಗಬೇಕು. ಆ CLP ಮೀಟಿಂಗ್ ನಲ್ಲಿ ಆ ಪ್ರೊಸೀಜರ್ ಏನಿದೆಯಲ್ಲ, ಮೊದಲಿಗೆ ಅವ್ರು ಬಂದ ನಂತರದಲ್ಲಿ KC ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಅವರು ಮಾತನಾಡ್ತಾರೆ. ಅದಾದ ಬಳಿಕ ಸಿದ್ದರಾಮಯ್ಯ ಅವರು ಮಾತನಾಡ್ತಾರೆ. ಸಿದ್ದರಾಮಯ್ಯ ಅವರು ಈಗ ಹಂಗಾಮಿ ಮುಖ್ಯಮಂತ್ರಿಗಳಾಗಿರುವಂತ ಕಾರಣಕ್ಕಾಗಿ ಅವರು CLP ಲೀಡರ್ ಯಾರು ಅಂತ ಹೆಸರು ಸೂಚಿಸಿದ ನಂತರದಲ್ಲಿ ಎಲ್ಲರೂ ಕೂಡ ಅದಕ್ಕೆ ಒಕ್ಕೊರಲಿನಿಂದ ಓಕೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಓಕೆ ಅಂತ ಹೇಳಿದ ನಂತರ, ಬಿಕಾಸ್ ನಾವು ಮುಂಚೆನೆ ಮಾತಾಡ್ತಾ ಇದ್ವಲ್ಲ ಅದ್ರ ಬಗ್ಗೆ, ಯಾಕಂತಂದ್ರೆ ಹೈಕಮಾಂಡ್ ಡಿಸಿಷನ್ನ ವಿರುದ್ಧವಾಗಿ ಯಾರು ಕೂಡ ಹೋಗೋದಿಲ್ಲ. ಅಂಡ್ ಇನ್ಫ್ಯಾಕ್ಟ್ ಕಾಂಗ್ರೆಸ್ನಲ್ಲಿ ಅದರಲ್ಲೂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಂದಲೂ ಕೂಡ ಆ ಥರದ್ದು ಒಂದು ಕೂಗಿತ್ತು, DK ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಕೊಡಬೇಕು, ಬಿಕಾಸ್ ಪಕ್ಷಕ್ಕಾಗಿ ಸಾಕಷ್ಟು ದುಡ್ದಿದ್ದಾರೆ, ಅವ್ರು ಈ ಬಾರಿ ಆದರೂ ಇದೇ ಅವಧಿಯಲ್ಲೇನೆ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಅವ್ರ ಪರವಾದಂಥ ಮಾತುಗಳು ಅಥವಾ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದಂಥದ್ದು ಇದೆಲ್ಲ ಕೂಡ ನೋಡಿದ್ವಿ. ಸೊ ಹಾಗಾಗಿ ಇರೋಂಥ ಟೆನ್ಷನ್ ಏನಪ್ಪಾ ಅಂತ ಅಂದ್ರೆ, ಎಲ್ಲಿ ಸಚಿವ ಸ್ಥಾನ ಕಳ್ಕೊಳ್ತೀವಿ ಅಥವಾ ನಮಗೆ ಹೊಸ ಕ್ಯಾಬಿನೆಟ್ನಲ್ಲಿ ಅವಕಾಶ ಇರುತ್ತಾ ಇಲ್ವಾ, ಈ ಥರದ್ದು ಗೊಂದಲ ಅಥವಾ ಈ ಥರದ್ದು ಆತಂಕ ಬಿಟ್ರೆ ಬೇರೆ ಅದನ್ನ ಬಿಟ್ಟು ಇಲ್ಲ ನಾವು ಹೈಕಮಾಂಡ್ ಡಿಸಿಷನ್ಗೆ ವಿರೋಧ ಮಾಡ್ತೀವಿ ಅಥವಾ ನಮ್ಗೆ ಇಷ್ಟ ಇಲ್ಲ, ಆ ಥರದ್ದು ಯಾವುದೇ ಸಿನಾರಿಯೋ ಇರೋದಿಲ್ಲ. ಮೊದಲಿಗೆ ಹೈಕಮಾಂಡ್ ನಾಯಕರ ಜೊತೆಗೆ ಏನು ಚರ್ಚೆ ಮಾಡ್ಕೊಂಡು ಒಂದು ಲಿಸ್ಟ್ ತಗೊಂಡು ಹೋಗಿದ್ರಲ್ಲ, ಅದೇ ಲಿಸ್ಟ್ ಪ್ರಕಾರ ಫೈನಲೈಸ್ ಆಗುತ್ತೆ. ಬಟ್ ಮೊದಲಿಗೆ ಅದೆಲ್ಲ ಆಗಬೇಕು ಅಂತಂದ್ರೆ ಯಾರು DK ಶಿವಕುಮಾರ್ ಅವ್ರ ಜೊತೆಗೆ ಪ್ರಮಾಣ ವಚನವನ್ನು ಸಚಿವರಾಗಿ ಸ್ವೀಕರಿಸ್ತಾರೆ, ಎಷ್ಟು DCM ಹುದ್ದೆ ಇರುತ್ತೆ, ಅದು ಜಾತಿವಾರ ಲೆಕ್ಕಾಚಾರದಲ್ಲಿ ಸಮುದಾಯವಾರ ಲೆಕ್ಕಾಚಾರದಲ್ಲಿ ಮಾಡ್ತಾರಾ ಅಥವಾ ಒಂದೇ ಮಾಡ್ತಾರಾ, 3 ಮಾಡ್ತಾರಾ, 4 ಮಾಡ್ತಾರಾ, ಕ್ಲಾರಿಟಿ ಇಲ್ಲ. ಆದರೆ 3 ಹೆಚ್ಚುವರಿ DCMಗಳ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಮೊದಲಿಂದಲೂ ಇರುವಂತಹ ಕೂಗು. ಹಾಗಾಗಿ ಸಮುದಾಯವಾರು ಲೆಕ್ಕಾಚಾರನ ತಲೆಯಲ್ಲಿಟ್ಕೊಂಡು ಯಾರಿಗೆ ಮಣೆ ಹಾಕ್ತಾರೆ, ಆಮೇಲೆ ಹಿರಿಯರಿಗೆ ಈ ಬಾರಿ ಅವ್ರಿಗೆ ಕಿಕ್ಔಟ್ ಮಾಡಿ ಹೊಸಬರಿಗೆ ಅವಕಾಶ ನೀಡಬೇಕು ಅನ್ನುವಂಥ ಲೆಕ್ಕಾಚಾರ ಕೂಡ ಮೊದಲಿಂದಲೂ ಇದೆ. ಸೊ ಹಾಗಾಗಿ ಇವತ್ತಿನ CLP ಮೀಟಿಂಗ್ನಲ್ಲಿ ಮೊದಲಿಗೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಅದಾದ ನಂತರದಲ್ಲಿ ಉಳಿದ ಪ್ರಕ್ರಿಯೆಗಳು ಕೂಡ ಚುರುಕು ಪಡ್ಕೊಳ್ಳುತ್ತೆ. ವಿಶ್ವಾಸ ಇರ್ತಕ್ಕಂಥ ಎಲ್ಲ ಸಚಿವರಿಗಿದೆ. ಸೊ ಹೈಕಮಾಂಡು ಪಕ್ಷದ ಮುಖಂಡಗಳು ವೈಯಕ್ತಿಕವಾಗಿ ಯಾರು ಆಗ್ಬೇಕು ಅವರು ಭೇಟಿ ಆಗಿದ್ದಾರೆ, ಯಾರು ಇರ್ಬೇಕು ಅನ್ನೋರು ನಾವು ಭೇಟಿ ಆಗಿದ್ವಿ. ಸೊ ಅಲ್ಟಿಮೇಟ್ಲಿ ಎಲ್ಲರಿಗೂ ಕೇಳಿದಾರೆ ಅವರು. ಸೊ ಏನು ನಿರ್ಣಯ ಮಾಡ್ತಾರೆ ಒಪ್ಕೋಬೇಕು ನಾವು. ಫಸ್ಟ್ ಖುಷಿ ಇದೆ, ನನ್ನ ಹೆಸರು ಚರ್ಚೆದಲ್ಲಿರ್ತಕ್ಕಂಥದ್ದು ಖುಷಿ ಇದೆ. ಆ ಥರ ಅವಕಾಶ ಸಿಕ್ಕರೆ ಖಂಡಿತವಾಗೂ ಪಕ್ಷ ಆ ಥರ ಏನೋ ನನಗೆ ಅವಕಾಶ ಕೊಟ್ಟು ಮಾಡ್ಬೇಕಂತಕ್ಕಂತ ಹೇಳಿದ್ರೆ, ತಾಕೀತು ಕೊಟ್ಟರೆ ಖಂಡಿತವಾಗಿ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ನಾನು ಕೂಡ ಆಸೆ ಇದೆ. ಒಬ್ವಿಯಸ್ಲಿ ಯಂಗರ್ ಜನರೇಷನ್ ಆಗಬೇಕು, ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಯುವಕರಿಗೆ ಅವಕಾಶ ಸಿಗಬೇಕಂತಕ್ಕಂಥದ್ದು ಇಡೀ ದೇಶದ ಕೂಗಿದೆ. ಆ ಥರ ಒಂದು ಅವಕಾಶ ಸಿಕ್ಕರೆ ಖಂಡಿತವಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ವಿಶ್ವಾಸ ಇರ್ತಕ್ಕಂಥ ಎಲ್ಲ ಸಚಿವರಿಗಿದೆ. ಸೊ ಹೈಕಮಾಂಡು ಪಕ್ಷದ ಮುಖಂಡಗಳು ವೈಯಕ್ತಿಕವಾಗಿ ಯಾರು ಆಗ್ಬೇಕು ಅವರು ಭೇಟಿ ಆಗಿದ್ದಾರೆ, ಯಾರು ಇರ್ಬೇಕು ಅನ್ನೋರು ನಾವು ಭೇಟಿ ಆಗಿದ್ವಿ. ಸೊ ಅಲ್ಟಿಮೇಟ್ಲಿ ಎಲ್ಲರಿಗೂ ಕೇಳಿದಾರೆ ಅವರು.
ಸೊ ನೀನು ನಿರ್ಣಯ ಮಾಡ್ತಾರೆ ಒಪ್ಕೋಬೇಕು ನಾವು. ಫಸ್ಟ್ ಖುಷಿ ಇದೆ, ನನ್ನ ಹೆಸರು ಚರ್ಚೆದಲ್ಲಿರ್ತಕ್ಕಂಥದ್ದು ಖುಷಿ ಇದೆ. ಆ ಥರ ಅವಕಾಶ ಸಿಕ್ಕರೆ ಖಂಡಿತವಾಗೂ ಪಕ್ಷ ಆ ಥರ ಏನೋ ನನಗೆ ಅವಕಾಶ ಕೊಟ್ಟು ಮಾಡ್ಬೇಕಂತಕ್ಕಂತ ಹೇಳಿದ್ರೆ ತಾಕೀತು ಕೊಟ್ಟರೆ ಖಂಡಿತವಾಗಿ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ನಾನು ಕೂಡ ಆಸೆ ಇದೆ, ಒಬ್ವಿಯಸ್ಲಿ ಯಂಗರ್ ಜನರೇಷನ್ ಆಗಬೇಕು, ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಯುವಕರಿಗೆ ಅವಕಾಶ ಸಿಗಬೇಕಂತಕ್ಕಂಥದ್ದು ಇಡೀ ದೇಶದ ಕೂಗಿದೆ. ಆ ಥರ ಒಂದು ಅವಕಾಶ ಸಿಕ್ಕರೆ ಖಂಡಿತವಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ವಿಶ್ವಾಸ ಇರ್ತಕ್ಕಂಥ ಎಲ್ಲ ಸಚಿವರಿಗಿದೆ. ಸೊ ಹೈಕಮಾಂಡು ಪಕ್ಷದ ಮುಖಂಡಗಳು ವೈಯಕ್ತಿಕವಾಗಿ ಯಾರು ಆಗ್ಬೇಕು ಅವರು ಭೇಟಿ ಆಗಿದ್ದಾರೆ, ಯಾರು ಇರ್ಬೇಕು ಅನ್ನೋರು ನಾವು ಭೇಟಿ ಆಗಿದ್ದೀವಿ. ಸೊ ಅಲ್ಟಿಮೇಟ್ಲಿ ಇದು ಸಂತೋಷ್ ಲಾಡ್ ಅವರು ಹೇಳ್ತಾ ಇರೋದು. ಸಂತೋಷ್ ಲಾಡ್ ಅವರು ಈಗ ಏನ್ ನಾನು ಹೇಳ್ತಾ ಇದ್ನಲ್ಲ 60-40 ಅನ್ನುವಂಥ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು ಅಂತೇಳಿ ಹೈಕಮಾಂಡ್ ನಾಯಕರು ಚಿಂತನೆ ನಡೆಸಿದ್ದಾರೆ ಅಂತ. ಅಂದ್ರೆ ಹೊಸಬರಿಗೆ, ಅಂದ್ರೆ ಯಂಗ್ಸ್ಟರ್ಸ್ಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಸೊ ಆ ನಿಟ್ಟಿನಲ್ಲಿ ನೋಡೋಣ, ನನಗೂ ಏನಾದರೂ ಒಂದು ಅವಕಾಶ ಸಿಕ್ತು ಅಂತಂದ್ರೆ ಖಂಡಿತವಾಗ್ಲೂ ಮತ್ತಷ್ಟು ಪವರ್ ಸಿಗುತ್ತೆ. ಸೊ ಅಲ್ಲಿಗೆ ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾವು ಅದಕ್ಕೆ ಬದ್ಧವಾಗಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲೇ ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, MB ಪಾಟೀಲ್ ಅವರಾಗಿರ್ಬೋದು, ಡಾಕ್ಟರ್ G ಪರಮೇಶ್ವರ್ ಅವರಾಗಿರ್ಬೋದು, ಈ ಹಿರಿಯ ಘಟಾನುಘಟಿ ನಾಯಕರು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಹೈಕಮಾಂಡ್ ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಅವ್ರು ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ನಮ್ಗದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ, ನಮ್ಗೆ ಓಕೆ ಅನ್ನುವಂಥ ನಿಟ್ಟಿನಲ್ಲೇ ಹೇಳ್ತಾ ಇದ್ದಾರೆ. ಬಟ್ ಅದೇ ಕುತೂಹಲ ಇರೋದು, ಬಿಕಾಸ್ ಯಾವ ಆಧಾರದ ಮೇಲೆ, ಯಾವ ಕ್ರೈಟೀರಿಯಾದಲ್ಲಿ, ಯಾವ ಮಾನದಂಡದ ಮೇಲೆ ಯಾರಿಗೆ ಯಾವ್ಯಾವ ಸ್ಥಾನಮಾನಗಳನ್ನು ನೀಡ್ತಾರೆ. ಅದರಲ್ಲೂ ಮೊದಲಿಗೆ DK ಶಿವಕುಮಾರ್ ಅವರ ಜೊತೆಗೇನೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಚಿವರು ಯಾರಾಗಿರಬಹುದು, ಯಾರಿಗೆ ಅವಕಾಶ ಕೊಡ್ತಾರೆ, ಅದರಲ್ಲೇನೆ ಯಂಗ್ಸ್ಟರ್ಸ್ಗಳಿಗೆ ಏನಾದರೂ ಹೊಸಬರಿಗೆ ಏನಾದರೂ ಮಣೆ ಹಾಕ್ತಾರಾ ಇಲ್ವಾ, ಏನು ಎತ್ತ, ಈ ಥರದ್ದೆಲ್ಲ ಲೆಕ್ಕಾಚಾರಗಳು ಸಹಜವಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ನಂತರದಲ್ಲಿ ಸಾಕಷ್ಟು ಮಹತ್ವ ಪಡ್ಕೊಂಡಿತ್ತು. ಬಿಕಾಸ್ ಈಗ ಆಲ್ರೆಡಿ ಅವ್ರ ಬೆಂಬಲಿಗರಾಗಿರ್ಬೋದು ಅಥವಾ ಅವರ ಅಭಿಮಾನಿಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಅವರಿಗೂ ಕೂಡ ನಮ್ಮ ನೆಚ್ಚಿನ ನಾಯಕನಿಗೆ ಈ ಬಾರಿ ಒಂದು ಅವಕಾಶ ಮಾಡಿಕೊಡ್ಬೇಕು, ಆ ಥರದ ಲಾಬಿಗಳನ್ನ ಶುರು ಮಾಡಿದ್ರು, ಮನವಿ ಕೊಡೋದಕ್ಕೆ ಮುಂದಾಗಿದ್ರು. ಸೊ ನೋಡಬೇಕು ಹೈಕಮಾಂಡ್ ಹೇಗೆ ಯಾವ ರೀತಿಯಾದಂಥ ಫಾರ್ಮುಲಾ ಅಪ್ಲೈ ಮಾಡುತ್ತೆ, 60-40ನ ಅಥವಾ ಬೇರೆ ರೀತಿಯಾದಂಥ ಲೆಕ್ಕಾಚಾರ ಏನಾದರೂ ಇದೆಯಾ. ಯಾಕೆ ಅಂತ ಅಂದ್ರೆ ಮುಂಬರುವಂತಹ ಚುನಾವಣೆ ಏನಿದೆ 2028 ಕೂಡ ಇಲ್ಲಿ ತಲೆಯಲ್ಲಿಟ್ಕೊಂಡು ಹೈಕಮಾಂಡ್ ನಾಯಕರು ಡಿಸಿಷನ್ ತೆಗೆದುಕೊಳ್ಬೇಕಾದಂಥ ಸನ್ನಿವೇಶದಲ್ಲಿದ್ದಾರೆ. ಈಗೇನೋ ಕೇವಲ ಇಷ್ಟಕ್ಕೆ ಮುಗೀತು ಅಂತ ಅಲ್ಲ, ಬಿಕಾಸ್ ಹೈಕಮಾಂಡ್ ಲೆವೆಲಲ್ಲಿ ಯಾವಾಗ ಈ ವಿಚಾರ ಚರ್ಚೆ ಆಯಿತು ಆಗ ರಾಹುಲ್ ಗಾಂಧಿ ಅವರು ಹೇಳಿರೋದು ಒಂದೇ ವಿಚಾರ, ನನಗೆ ಪಕ್ಕಾ ರಿಸಲ್ಟ್ ಬೇಕು, ನನಗೆ ಈ ಬಣ ಪಾಲಿಟಿಕ್ಸ್ ಇದೆಲ್ಲ ಬೇಡ, 2028ಕ್ಕೂ ಕೂಡ ನಾವು ಅಧಿಕಾರದ ಚುಕ್ಕಾಣಿ ಹಿಡಿಬೇಕು, ಇದೊಂದೇ ಅಜೆಂಡಾ ಇರೋದು ಕಾಂಗ್ರೆಸ್ ಹೈಕಮಾಂಡ್ ಲೆವೆಲಲ್ಲಿ. ಹಾಗಾಗಿ ಈಗ CLP ಮೀಟಿಂಗ್ ಆರಂಭ ಆಗುತ್ತೆ, ಈಗ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ ಕೆಲವೇ ಕ್ಷಣಗಳಲ್ಲಿ. ಮೊದಲಿಗೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರೊಸೀಜರ್ ಆಗುತ್ತೆ, ಅದಾದ ನಂತರದಲ್ಲಿ ಉಳಿದಿರುವ ಪ್ರಕ್ರಿಯೆ ಏನಿದೆ ಅದೆಲ್ಲವೂ ಚುರುಕು ಪಡ್ಕೊಳ್ಳುತ್ತೆ.